ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. देखी दुखारी दीन दुहु समाज नर नारी सब मघवा महामलीन मुये मारी मंगल चहत कपट कुचाली सीम सुर राजू पर अकाज प्रिय आपन काजू काक समान पाक रिपु रीति छली मलीन कतहु न प्रतीति प्रथम कुमत करी कपटु संकेला सो उचाटू सबके सिर मेला सुर माया सब लोग बिमोहे राम प्रेम अतिशय न बिछोहे भय उचाट बस मन थिर नाही छन बन रुचि छन सदन सोहाही सुबिध मनोगति प्रजा दुखारी सरित सिंधु संगम जनुबारी दुचित कतहु परितोषु न लहही एक एक सन मरमु न कहही लखी हिय हसी कह कृपा निधानु सरिस स्वान ಮಘವಾನ್ ಜುಬಾನು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನಿಗೆ ಹೇಳ್ತಾನೆ, ನನಗೆ ನಿನ್ನ ಸೇವೆ ಮಾಡೋದು ಒಂದೇ ಇಷ್ಟ, ಬೇರೆ ಯಾವುದೂ ಇಷ್ಟ ಇಲ್ಲ. ನನಗೆ ಚತುರ್ವಿಧ ಪುರುಷಾರ್ಥಗಳಿದೆಯಲ್ಲ, ಅದನ್ನು ಪಡ್ಕೋಬೇಕು ಅಥವಾ ಅದನ್ನು ಗಳಿಸ್ಬೇಕು, ಇನ್ನೇನು ಆಸೆ ಆಕಾಂಕ್ಷೆಗಳು ಯಾವುದೂ ಇಲ್ಲ. ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ನನ್ನ ಕನಸಲ್ಲಿ ಮನಸ್ಸಲ್ಲಿ ಯಾವುದೇ ಅವಸ್ಥೆಯಲ್ಲಾದರೂ ಕೂಡ ನಾನು ಮನಸ್ಸಿಂದ ಇಷ್ಟಪಡೋದು ನಿನ್ನ ಸೇವೆಯನ್ನು ಅಷ್ಟೇ. ಅದಕ್ಕೋಸ್ಕರನೇ ನೀನು ಹೇಳ್ದಾಗ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಈ ಮಾತನ್ನು ಕೇಳಿ ಮಹರ್ಷಿಗಳಿಗೆ, ಜನಕ ಮಹಾರಾಜನಿಗೆ ಮತ್ತು ಸಾಧು ಜನರಿರ್ತಾರಲ್ಲ ಅವರು, ಶ್ರೀರಾಮ ಎಲ್ಲರೂ ಕೂಡ ಭರತನ ಪ್ರೀತಿಗೆ ಪರವಶರಾಗೋಗ್ತಾರೆ. ಆದರೆ ಜನರು ಬಂದಿರ್ತಾರಲ್ಲ ಅವ್ರಿಗೆಲ್ಲ ತುಂಬ ವ್ಯಾಕುಲತೆ ಆಗ್ಬಿಡತ್ತೆ. ಅವ್ರಿಗೇನು ಅಂತಂದರೆ, ಏನು ಭರತ ಈ ರೀತಿ ಮಾತಾಡ್ತಾ ಇದ್ದಾನಲ್ಲ, ಅವರಿಂದ ಬೇರೆ ಥರನೇ ಮಾತಾಡಿರ್ತಾನೆ, ಇಲ್ಲಿ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ತುಂಬ ವ್ಯಾಕುಲರಾಗಿದ್ದಾರೆ. ಎರಡೂ ಕಡೆಯ ಜನರು ಅಂದರೆ ಏನು, ಅಯೋಧ್ಯಾವಾಸಿಗಳು, ಮಿಥಿಲೆಯವರು ಇಬ್ಬರೂ ವ್ಯಾಕುಲರಾಗಿ ದುಃಖಿತರಾಗಿರೋದನ್ನು ನೋಡಿ ಮಹಾ ಮಲಿನವಾದಂತಹ ಮನಸ್ಸಿರುವಂತಹ ಇಂದ್ರ ಏನು ಮಾಡ್ತಾನೆ ನೋಡಿ. ಇಲ್ಲಿ ಮಹಾ ಮಲಿನ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಬಹಳ ಸ್ವಾರ್ಥಿ ಇಂದ್ರ. ಅವನು ತನ್ನ ಸ್ವಾರ್ಥವನ್ನು ಸಾಧಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವನ ಮನಸ್ಸಲ್ಲಿ ತುಂಬ ಮಲಿನತೆ ಇದೆ ಅಂತ. ಇಂದ್ರ ಸತ್ತವರನ್ನ ಕೊಂದುಬಿಟ್ಟು ತನ್ನ ಒಳಿತನ್ನ ಯಾರು ಇಷ್ಟಪಡ್ತಾರೋ ಆ ರೀತಿ ಮಾಡ್ತಾನೆ. ಈಗ ಆಲ್ರೆಡಿ ಸತ್ತು ಹೋಗಿರ್ತಾರಲ್ಲ ಅವ್ರನ್ನ ಮತ್ತೆ ಕೊಲ್ಲೋದು. ಈಗ ಆಲ್ರೆಡಿ ಅವ್ರು ಸತ್ತಿರ್ತಾರೆ, ಕೊಲ್ಲೋದು ಬೇಕಾಗಿಲ್ಲ, ಆದರೆ ಮತ್ತೆ ಕೊಂದರೆ ಅದರಿಂದ ಏನಾದರೂ ತನಗೆ ಒಳ್ಳೆಯದಾಗುತ್ತೆ ಅಂದರೆ ಆ ರೀತಿ ಕೂಡ ಮಾಡ್ತಾರಲ್ಲ, ಅಂಥ ರೀತಿ ಅವನು ಮಾಡ್ತಾನೆ. ಅಂದರೆ ಇವರು ಮೊದಲೇ ರಾಮನ ವಿರಹದಿಂದ ಸತ್ತವರಾಗಿ ಆಗೋಗಿದ್ದಾರೆ. ಜೊತೆಗಿವಾಗ ಇವನ ಮಾಯೆ ಬೇರೆ ಹರಡಿದಾನೆ ಅವ್ರ ಮೇಲೆ. ಅದರಿಂದನೇ ಈ ರೀತಿ ಹೇಳ್ತಾ ಇದ್ದಾರೆ. ದೇವರಾಜ ಈಗ ನೋಡ್ತಾನೆ ಎಲ್ಲರೂ ದುಃಖವಾಗಿರೋದ್ರಿಂದ, ಈಗ ಅವನು ಬೇಳೆ ಬೇಯಿಸ್ಕೋಬೇಕಲ್ವಾ, ಅದಕ್ಕೆ ಏನು ಮಾಡ್ಬೋದು ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ದೇವರಾಜ ಇಂದ್ರ ಇದ್ದಾನಲ್ಲ, ಅವನು ಕಪಟ ಮತ್ತು ಕುತಂತ್ರಗಳನ್ನು ಮಾಡೋದ್ರಲ್ಲಿ ಸೀಮಾ ಪುರುಷ. ಅಂದರೆ ಅವನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯ ಕಪಟತನ ಮಾಡೋನು. ಅವನಿಗೆ ಯಾವಾಗಲೂ ಕೂಡ ಪರರ ಹಾನಿ, ತನ್ನ ಲಾಭನೇ ಇಷ್ಟ. ಇಂದ್ರನ ನಡತೆ ಕಾಗೆಗೆ ಹೋಲಿಸ್ತಾರೆ, ಅಂದರೆ ಕಾಗೆಗೆ ಸಮಾನವಾಗಿರುವಂಥದ್ದು ಅಂತಂದ್ಬಿಟ್ಟು. ಆ ಕಾಗೆನೂ ಕೂಡ ಕಪಟ ಮಾಡುತ್ತೆ ಮತ್ತು ಮಲಿನವಾದಂಥ ಮನಸ್ಸಿರುವಂಥದ್ದು. ಅದು ಯಾರನ್ನೂ ಕೂಡ ನಂಬೋದಿಲ್ಲ. ಮೊದಲು ಅವನು ಕೆಟ್ಟ ಯೋಚನೆ ಮಾಡಿ ಕಪಟವನ್ನು ಬಾಚಿ ಗುಡ್ಡೆ ಹಾಕ್ಕೊಳ್ತಾನೆ. ಫಸ್ಟು ಏನೇನೆಲ್ಲ ಮಾಡ್ಬೋದು ಅಂತ ಕಪಟತನವನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ನೋಡಿ. ಇಲ್ಲಿ ಇಂದ್ರ ಹಿಂಸೆ ಕೊಡುವಂಥವನಲ್ಲ, ಆದರೆ ಕೆಟ್ಟ ಯೋಚನೆ ಮತ್ತು ಕಪಟವನ್ನು ಮಾಡೋದ್ರಲ್ಲಿ ಅವನು ಎತ್ತಿದ ಕೈ. ರಾವಣನನ್ನು ಕೊಲ್ಲಿಸ್ಬೇಕು ಇವಾಗ ರಾಮನ ಕೈಯಲ್ಲಿ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಈಗ ಇಲ್ಲೇನು ಮಾಡ್ತಾನೆ ಅಂತಂದರೆ, ಕೆಟ್ಟ ಯೋಚನೆಗಳಿರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಳ್ತಾನೆ. ಆಮೇಲೆ ಅದನ್ನು ಎಲ್ಲರ ತಲೆ ಮೇಲೂ ಕೂಡ ಎರಚ್ತಾನೆ. ಮತ್ತು ದೇವ ಮಾಯೆಯಿಂದ
ಎಲ್ಲವನ್ನು ಕೂಡ ವಿಶೇಷವಾಗಿ ಮೋಹಗೊಳಿಸ್ತಾನೆ. ಆದರೂ ಕೂಡ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಶ್ರೀರಾಮಚಂದ್ರನ ಪ್ರೀತಿಯಿಂದ ದೂರ ಆಗಲಿಲ್ಲ, ವಂಚಿತರಾಗಲಿಲ್ಲ. ಅಂದರೆ ಭಗವಂತನ ಪ್ರೀತಿ ಮಾತ್ರ ಅವ್ರಿಗೆ ಸಿಗ್ತಾ ಇತ್ತು. ಯಾರ ಮನಸ್ಸು ಕೂಡ ಭಯ ವಿರಕ್ತಿಗಳಿಂದ ಸ್ಥಿರವಾಗಿರಲಿಲ್ಲ. ಅವರಿಗೆ ಭಗವಂತನಲ್ಲಿದ್ದಂಥ ಪ್ರೀತಿ ಭಕ್ತಿ ಎಲ್ಲ ಹಾಗೆ ಇದೆ, ಆದರೆ ಅವ್ರ ಮನಸ್ಸು ತುಂಬ ಭಯ ಮತ್ತು ವಿರಕ್ತಿಗಳಿಂದ ಸ್ಥಿರವಾಗಿರಲಿಲ್ಲ. ಎಲ್ಲಿ ನಾವು ಭಗವಂತನನ್ನು ಬಿಟ್ಟು ಹೋಗಬೇಕಾಗುತ್ತೋ ಅನ್ನೋದು ಒಂದು ಯೋಚನೆ ಇದ್ದರೆ ಅಲ್ಲೇ ಇರೋದಕ್ಕೆ ಇಷ್ಟ ಆಗ್ತಾ ಇದೆ. ಆ ರೀತಿ ಅವ್ರ ಮನಸ್ಸಲ್ಲಿ ಗೊಂದಲ ಇದೆ, ವಿರಕ್ತಿ ಇದೆ, ಭಯ ಇದೆ, ಎಲ್ಲ ರೀತಿಯದ್ದು ಆಗಿ ಒಂದು ಕ್ಷಣ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ವನವಾಸನೇ ಚೆನ್ನಾಗಿದೆ ಅನ್ನಿಸ್ತಾ ಇದ್ದರೆ ಇನ್ನೊಂದು ಕ್ಷಣದಲ್ಲಿ ಮನೆ ಕಡೆ ನೆನಪಾಗಿ ಅವರಿಗೆ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಆ ಮಾಯೆಯನ್ನು ಹರಡಿದಾನಲ್ವಾ, ಅದರಿಂದ ಅವ್ರ ಮನಸ್ಸು ಚಂಚಲವಾಗ್ತಾ ಇದೆ. ಈಗ ಯಾರಾದರೂ ನಮ್ಮ ಮೇಲೆ ನೆಗೆಟಿವಿಟಿ ಆಗ್ತಾನೇ ಇದ್ದರೆ ಏನಾಗುತ್ತೆ, ಆ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಅಥವಾ ವೈಬ್ರೇಷನ್ ಇರ್ಬೋದು, ಅದು ನಮಗೆ ಎಫೆಕ್ಟ್ ಆಗಿಬಿಡುತ್ತೆ ಆಯಿತಾ. ನಮ್ಮ ಮನಸ್ಸು ಸ್ಥಿರವಾಗಿರೋದಿಲ್ಲ ಆವಾಗ. ಸೊ ಇಲ್ಲಿ ಮನೆ ಕಡೆಗೆ ಹೋಗಬೇಕು ಅಂತಲೂ ಅನ್ನಿಸ್ತಾ ಇದೆ, ಮತ್ತೀಗ ಕಾಡಲ್ಲಿರೋದೇ ಚೆನ್ನಾಗಿದೆ ಅಂತ ಕೂಡ ಕೆಲವೊಂದು ಸರಿ ಅನ್ನಿಸ್ತಾ ಇದೆ. ಅಂದರೆ ಎರಡೂ ರೀತಿಯ ಯೋಚನೆಗಳು ಅವ್ರಿಗೆ ಬರ್ತಾ ಇದೆ. ಈ ಉಭಯ ಸಂಕಟದಿಂದ ಪ್ರಜೆಗಳು ದುಃಖ ಪಟ್ಕೊಳ್ತಾರೆ. ನದಿ ಮತ್ತು ಸಮುದ್ರ ಸಂಗಮ ಆಗುತ್ತಲ್ಲ, ಅಲ್ಲಿ ನೀರು ಹೇಗೆ ಕದಡ್ಕೊಂಡಿರುತ್ತೆ ನೋಡಿ, ಎರಡೂ ಬಂದು ಸೇರುವಂಥ ಒಂದು ಜಾಗದಲ್ಲಿ, ಹಾಗೆ ಅವ್ರ ಮನಸ್ಸು ಕದಡು ಹೋಗ್ತಾ ಇದೆ. ಉಭಯ ಸಂಕಟದಿಂದಾಗಿ ಅವರಿಗೆ ಸಂತೋಷ ಅನ್ನೋದೇ ಇರಲಿಲ್ಲ. ಯಾರ ಹತ್ರನೂ ಅವರು ತಮ್ಮ ದುಃಖವನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈಗ ಮನೆ ಕಡೆ ನೆನಪಾಗ್ತಾ ಇದೆ ಅಂತಂದರೆ ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅಂತ. ಎಲ್ಲರಿಗೂ ಕೂಡ ಅದೇ ರೀತಿ ಆಗ್ತಾ ಇದ್ರು ಕೂಡ ಒಬ್ರಿಗೊಬ್ರು ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನು ಈ ರೀತಿ ಹೇಳಿದ್ರೆ ಬೇರೆಯವ್ರು ಏನು ತಿಳ್ಕೊಳ್ತಾರೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಕೃಪಾನಿಧಾನನಾದಂತಹ ಶ್ರೀರಾಮಚಂದ್ರ ಅವರ ಈ ಒಂದು ಸ್ಥಿತಿಯನ್ನು ನೋಡ್ತಾನೆ. ಅಂದರೆ ಅವ್ರಿಗೇನು ಆಗ್ತಾ ಇದೆ, ಯಾಕಂದರೆ ಅವನು ಎಲ್ಲರ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಾಗುತ್ತಲ್ವಾ. ಎಲ್ಲರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಬಲ್ಲ ಅಂಥವ್ನವನು, ಎಲ್ಲರ ಮನಸ್ಸಲ್ಲಿ ವಾಸ ಮಾಡುವಂಥವ್ನವನು. ಅವನಿಗೆ ಇವ್ರ ಮನಸ್ಸಲ್ಲೆಲ್ಲ ಏನೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ನೋಡಿ ಅವನು ನಗ್ತಾ ಹೇಳ್ತಾನೆ, ಇಂದ್ರ ನಾಯಿ ಕಾಮುಕ ನವಯುವಕ, ಅಂದರೆ ಕಾಮ ಹೆಚ್ಚಾಗಿರುವಂಥ ನವಯುವಕ ಇರ್ತಾನಲ್ಲ, ಈ 3 ಜನ ಒಂದೇ ಗುಂಪಿನವರು ಅಂತಂದ್ಬಿಟ್ಟು ಇಲ್ಲಿ ರಾಮ ಹೇಳ್ತಾನೆ. ಅಂದರೆ ಪಾಣನೀಯ ವ್ಯಾಕರಣ ಇದೆಯಲ್ಲ, ಅದಕ್ಕನುಸಾರವಾಗಿ ಶ್ವನ್, ಯುವನ್, ಮಘವನ್ ಅಂತಂದರೆ ಈ 3 ರೂಪಗಳು ಒಂದೇ ರೀತಿಯಾಗಿರುವಂಥದ್ದು ಅಂತಂದ್ಬಿಟ್ಟು ಅದರಲ್ಲಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಏನು, ತಮ್ಮ ಕೆಲಸ ಅಥವಾ ಅವರ ಇಚ್ಛೆ ಇರುತ್ತಲ್ಲ, ಅದು ಪೂರ್ತಿ ಮಾಡ್ಕೊಳ್ಳೋವರೆಗೂ ಅವ್ರು ಬಿಡೋದಿಲ್ಲ, ಪೂರ್ತಿ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ರಾಮ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಪಾಣನೀಯ ವ್ಯಾಕರಣ ಇದೆಯಲ್ಲ, ಅದಕ್ಕನುಸಾರವಾಗಿ ಇಲ್ಲಿ ಮಾತಾಡಿದ್ದಾನೆ. ಏನು ಅಂತಂದರೆ ಇಂದ್ರ, ನಾಯಿ ಮತ್ತು ಕಾಮುಕ ನವಯುವಕ ಇರ್ತಾರಲ್ಲ, ಇವರು 3 ಜನ ಒಂದೇ ಗುಂಪಿಗೆ ಸೇರುವಂಥವ್ರು ಅಂತಂದ್ಬಿಟ್ಟು ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.